ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಟೈಮ್ ಬಂದು ಬೆಳಗ್ಗೆ 9:30 ಆಗಿದೆ. ಟಿಫನ್ ಬಂದುಬಿಟ್ಟು ಚಿತ್ರಾನ್ನ ಮಾಡಿದ್ದೆ. ಮಮತಾ ಆಂಟಿ ತಿಂಡಿ ತಿಂದ್ಕೊಂಡು ಹಂಗೇ ನನ್ನ ಮದುವೆ ಕ್ಯಾಸೆಟ್ ನೋಡ್ತಾ ಇದ್ದಾರೆ. ತುಂಬ ವರ್ಷ ಆಗಿತ್ತು ನನ್ನ ಮದುವೆ ಕ್ಯಾಸೆಟ್ ನೋಡಿ. ನನ್ನ ಮದುವೆ ಆದಮೇಲೆ ನಾವು ನೋಡಿದ್ದು, ಅಲ್ಲಿಂದ ಇಲ್ಲಿವರೆಗೂ ನೋಡೇ ಇರಲಿಲ್ಲ. ಸೊ ಇವಾಗೇನೆ ನೋಡ್ತಾ ಇರೋದು. ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನೋಡ್ಬೋದು ನೀವು, ಮುಂಚೆ ಎಲ್ಲ ನಾವು ಯಾವ ರೀತಿ ಇದ್ದೋ ಅಂತ ಅಂದ್ಬಿಟ್ಟು ನನ್ನ ಸಿಸ್ಟರು, ನಮ್ಮ ಅತ್ತೆ, ನಮ್ಮ ಮಮ್ಮಿ, ನಮ್ಮಪ್ಪ ಎಲ್ಲರನ್ನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಅಪ್ಪನ ಈ ವಿಡಿಯೋದಲ್ಲಿ ನೋಡಿಬಿಟ್ಟು ತುಂಬ ಬೇಜಾರಾಯ್ತು ನನಗೆ. ಸೊ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟೋಯ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅಳುನೇ ಬಂತು ನಮ್ಮ ಅಪ್ಪನ ವಿಡಿಯೋದಲ್ಲಿ ನೋಡಿಬಿಟ್ಟು. ಕುಂಕುಮ ಜಾಸ್ತಿ ಇಕ್ಬಿಡ್ತು, ಬೈದೆ ನಾನು. ನನ್ನ ಮಗನ ತರ ಸೇಮ್ ಯಶೋದಮ್ಮ. ಎಷ್ಟು ಸಣ್ಣ ಇದ್ದೀನಿ. ಏನ್ ಗೊತ್ತಾ, ಮದ್ವೆ ಹತ್ತತ್ರ ಬತ್ತಿದಂಗೆ ನಾನು ದಪ್ಪ ಆಗಿದ್ದು. ಇದಕ್ಕಿಂತ ಸಣ್ಣ ಇದೆ ನಾನು. ಮದ್ವೆ ಹತ್ರ ಬತ್ತಿದಂಗೆ ದಪ್ಪ ಆಗಿದ್ದು ನಾನು. ನಮ್ಮ ಅವ್ವನ ಕೈದು. ಹತ್ತು ಗಂಟೆ ಆಯ್ತಲ್ಲ. ಸಿಟ್ಟು ಸಿಟ್ಟು ಮಮ್ಮಿ ಕೂತು ನಿಂಗೆ ಇಂತ ಅನ್ಬೇಕು ಸಿಟ್ಟು. ಏನ್ ತೋರಿಸಿದ್ರೆ ನಮ್ಮ ಮೌದಿರ ಮನೆ ತೋರ್ಸ್ಬೇಕು ಸಿಟ್ಟ. ಯಾಕೆ ನಿಂದು ಕೊಡ್ಸು ತಂಗಿ. ಸ್ಮೈಲ್ ನೋಡ ತಂಗಿದ ಕ್ಯಾಮರಾ ಹಿಡಿದವ್ರೆ ಅಂತ. ಇವರೇ ನಂಗೆ ಗಡ್ಲದಂಗಿರ್ ನಮ್ಮ ಅಮ್ಮನ ಫ್ರೆಂಡ್ಸ್ ಹೋದ್ರು. ನಿಮ್ಮ ಅಮ್ಮ ನೋಡಿ, ನಿಮ್ಮಮ್ಮನ ನಮ್ಮ ಅತ್ತೆ ಸತ್ತೋಯ್ತು ಪಾಪ. ಇವರೇ ನಮ್ಮ ಯಜಮಾನ್ರು ತೋರಿಸ್ಬಿಟ್ಟು ಮದುವೆ ಮಾಡಿದ್ದು ಇವರೇ. ನನ್ನ ತಂಗಿ ತಂದ್ಕೋಬೇಕು ಅಂತ ಅವ್ರ ಮಗಂಗೆ ಆಸೆ ಆಗಿದ್ರು. ಬಟ್ ಅವಳು ಲವ್ ಮ್ಯಾರೇಜ್ ಆದ್ಲಲ್ಲ. ಈಗ ನನ್ನ ಮಗಳು ಸುಮ್ಮನೆ ಬಿಡ. CRP ಅವರ ನಮ್ಮ ಹೂ ನೋಡಿ ಹೆಂಗ. ಮತ್ತೆ ನೈಟ್ಗಿಂತ ಬೆಳಗ್ಗೆ ಚೆನ್ನಾಗಿ ಬೆಳೆಸ್ತೀವಿ. ಹೌದಾ? ಏಯ್ ಮಾತಾಡ ಇಲ್ಲ. ಯಾರಾಗ ಅಷ್ಟೊಂದು ಒಸಿತ ಬಿಡತಿ ತಿಂತೈತಿ. ಅನ್ನ ತಿನ್ನ ನೋಡಿ ಎಷ್ಟು ತಿಂತಾಳ. ಕೆಲಸ ಹೊಸಿ ಕೆಲಸ ಮಾಡಲ್ಲ, ಮನೆ ಕೆಲಸ ಎಲ್ಲ ಇವಳ್ದೇನೆ. ಬಟ್ ಏನ್ ಎನರ್ಜಿ ಬರುತ್ತೆ, ಹೆಂಗ್ ಎನರ್ಜಿ ಬರುತ್ತೆ ಅಂತ ಗೊತ್ತಿಲ್ಲ. ಅಲೇ ತಡಿಗಿ ನೋಡಿ, ಒಂದಿಡಿ ನಂಗೆ ಒಂದಿಡಿ ನೋಡಿ. ಹುಳುಳಿಯಾಗಿ ಸಕ್ಕದಾಯ್ತು ಚಿತ್ರಾನ್ನ.
ಚೆನ್ನಾಗಿ ಲಿಫ್ಟಿಗೆ ಹಚ್ಕೊಂತ ಯಾರಿಗೆ ಹೇಳ್ತಾ ಇದ್ದ ಈಗ ಲಿಫ್ಟಿಗೆ ಜಾಸ್ತಿ ಮನೆ ಪಕ್ಕ ಅದಕ್ಕೆ ನೀನು ಮನೆ ಪಕ್ಕ ಅವ್ರ ಮನೆ ಹೋಯ್ತಿದ್ರು ಅವ್ರ ಯಜಮಾನ್ರು ಏನೋ ಗೊತ್ತಿಲ್ಲಪ್ಪ ಅಣ್ಣ ಭಟ್ರು ಅವರು ಗೈಸ್ ಇವಾಗ ಟೈಮ್ ಬಂದು ಇವಾಗ 5 ನಿಮಿಷ ಐತೆ 1 ಗಂಟೆಗೆ ನಾನು ಟಿ ವಿಲಿ ಬರೋದನ್ನ ನೋಡಬೇಕು ಅಂತ ಅಂದ್ಬಿಟ್ಟು ಎಷ್ಟು ಖುಷಿಯಿಂದ ಕಾಯ್ಕೊಂಡು ಕೂತಿದ್ದೀವಿ ಮಮತಾ ಆಂಟಿ ಹೋದ್ರು ಎಲ್ಲ ಜೊತೆಲಿ ಕುತ್ಕೊಂಡು ನೋಡೋಣ ಅಂತ ಅಂದರೆ ಅವ್ರ ಯಜಮಾನ್ರು ಅಪ್ಪ ಬಂದು ಕರ್ಕೊಂಡು ಹೋದ್ರು ಅವ್ರು ಸುಮ್ಮನೆ ಇದ್ರು ಅವರೇನೇ ಫೋನ್ ಮಾಡ್ಬಿಟ್ಟು ಬರಳ್ಕೊಂಡು ಹೋದ್ರು ಸೊ ಇವಾಗ ಕರೆಂಟೇ ಇರಲಿಲ್ಲ ಒಸಿ ಬೇಜಾರಾಗಿರ್ಲಿಲ್ಲ ಕೆ ಬಿ ಅವ್ರಿಗೆಲ್ಲ ಫೋನ್ ಮಾಡಿದ್ದೀವಿ ಕರೆಂಟ್ ಎಷ್ಟು ಕೊಡ್ತೀರಾ ಬರೋ ಟೈಮಿಗೆ ಕರೆಕ್ಟಾಗಿ ಬಂತೀನಿ 5 ನಿಮಿಷ 5 ನಿಮಿಷ ಅದ್ರಲ್ಲಿ ಒಂಥರ ಕೂದಲು ಇಟ್ಟಿಟ್ಟೇ ಉದ್ದ ಮಾಡ್ಕೊಂಡಿದ್ಲು. ಎಷ್ಟು ದಪ್ಪ ಐತೆ ನೋಡು ದಪ್ಪ ಇಲ್ಲ ಅಗ್ಲ ಮಾಡೋಣ ಆದ್ರೂ ದಪ್ಪ ಐತೆ ಗೊತ್ತು ಅವ್ಳು ಉದ್ದಾರಿಗೆಲ್ಲ ಕೂತುತ್ತೆ ಮುಂದಕ್ಕೆ ಬಿಟ್ಕೊತಾಳೆ. ಮುಂಚೆ ಕರೆಕ್ಟಾಗಿ ಬಂದ್ರು ಸರಿ ಸರಿ ತೋರಿಸಲಾಗುವ ಅಡುಗೆ ವಿಧಾನಗಳು ಕರೆಂಟ್ ಹೋಗಿತ್ತು ಈಗ ಬನ್ನಿ ಕರ್ತೇವೆ 5 ಇನ್ನೂ ಸ್ವಲ್ಪ ಕೊಡ್ಬೇಕಾಯ್ತು ನಂದ ½ ಎಲ್ಲ ನಂದೇ ಕೊಟ್ಟರೆ ಚೆನ್ನಾಗಿರೋದು ನೋಡಕ್ಕೆ ಕೂತ್ಕೊಂಡು ಹಾ ಎಷ್ಟು ಬೇಗ ಮುಗ್ದೋಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಐಸಾ ಯುವರ್ ವಿಡಿಯೋಸ್ ನಂದು 20 ನಿಮಿಷದಾರ ಕೊಡ್ಬಾರ್ದಾ ಸುಮ್ಮನೆ ರೀತಿಗೆ ನೋಡ್ದಂಗೆ ಅನ್ಸ್ಲಿಲ್ಲತಿ ಬೇಗನೆ ಮುಗ್ದೋಯ್ತತೆಗೆ ನಾನೇನೋ ಒಂದು ಅರ್ಧ ಗಂಟೆ ನಂದೇ ಕೊಡ್ತಾರೆ ಅಂತ ನಡ್ಕೊಡೋದೆ ಎಷ್ಟೊಂದು ಮಾತಾಡಿದ್ದೀನಿ ಗೊತ್ತಾ ಎಲ್ಲ ಕಟ್ ಮಾಡಕ್ಕೆ ಭಾರಿ ಚೆನ್ನಾಗಿ ಮಾತಾಡಿದ್ದೆ ಮುಗ್ದೆ ಹೋಯ್ತು ಗೊತ್ತೇ ಆಗ್ಲಿಲ್ಲ ಅತ್ತಿಗೆ ಅದು ಹೆಂಗಾಯ್ತು ಅಂತಲೇ ಆಯ್ತು ಆದ್ರೂ ಖುಷಿ ಆಯ್ತು ಅಷ್ಟೊಂದು ಯಾಕೆ ಮಾತಾಡಿದ್ರಿ ಮತ್ತೆ ಅಲ್ಲಿ ಮಾತಾಡ್ಲೇಬೇಕಲ್ಲ 3/4 ಗಂಟೆ ಏನೋ ಅಲ್ವೇಂದ್ರಿ ಅಲ್ಲಿದ್ದು 3/4 ಗಂಟೆ ಬಿಡು ಇನ್ನೊಂದು ಒಳ್ಳೇದು ಏನಾದ್ರು ಸಿಕ್ಕಿರಿ ಚೆನ್ನಾಗಿ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಮಾತಾಡ್ತೀನಿ ಏನು ಚಾಕು ನೀವು ಮಾವಿನ ಹಣ್ಣು ತಿನ್ನೋ ಜ್ಞಾನ ಅವ್ರಿಗೆ ಇನ್ನೊಂದು ಅರ್ಧ ಗಂಟೆ ಟಿವಿಲಿ ಬರೋದಿಲ್ಲ ನನ್ಗೆ ಇನ್ನೊಂದು ಅರ್ಧ ಗಂಟೆ ತೋರಿಸ್ಬಾರ್ದ ನಂದ ಅಂತ ನಾನು ಮಾಡ್ಕೊಂಡ್ರೆ ಮಮ್ಮಿ ಟಿವಿ ಬಂತಲ್ಲ ನೋಡ್ದಾ ಖುಷಿ ಇನ್ನೊಂದು ಅರ್ಧ ಗಂಟೆ ತೋರಿಸ್ಬಾರ್ದಾ ನನ್ನೇ ಅವರು ಹುಡುಗಂಗೆ ಇನ್ನೇನು ಮಾಡ್ತಾರೆ ಅವ್ರ ತಾನೇ ಇರೋದು ಅರ್ಧ ಗಂಟೆ ಇಬ್ರು ತೋರಿಸ್ಬೇಕು ಇನ್ನೇನು ಮಾಡ್ತಾರೆ ಅಷ್ಟಾದ್ರೂ ಬಂದಲ್ಲ ಖುಷಿ ಪೂಜೆ ಮಾಡಿ ಮೊದಲು ದೇವ್ರ ಪೂಜೆ ಮಾತಾಡ್ಕೊಂಡ್ ಮಾಡಬಾರ್ದು ನಾನೇ ಒಂದು ಬೈಕ್ ಓಡಾಡಿದ್ರೆ ಗಡಗ ಗಡಗ ಅನ್ನೋಗೈತೈತೆ ಫಸ್ಟ್ ಕಾಮಾಕ್ಷಿ ದೀಪ ಹಚ್ಚೋದು ಕಡೆ ಉರ್ದು ಹಾಕಲ್ವಾ ಬೆಂಕಿ ಪಡ್ನ ಹಚ್ಚಿದೀನಿ ಹಾಕೊಳ್ತಾರೆ ಹಚ್ಬಾರ್ದು ಬಳಸಿ ಹಾಕಿದ ಕೈ ನಿಮ್ಮ ಮಾವಂಗ್ ಬೆಳಿಗ್ಗೆ ಕರ್ಪೂರ ಬೆಳಗ್ಗೆ ಇದ್ರೆ
ಮತ್ತೆ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಕ್ಕಳು ಪಾರ್ಕಿಗೆ ಹೋಗಬೇಕು, ಆಟ ಆಡಬೇಕು ಅಂತ ಅಂದರು. ಸೊ ಹಾಗಾಗಿ ನಾನು, ನನ್ನ ಹಸ್ಬೆಂಡು, ಮಕ್ಕಳು ಇಷ್ಟು ಜನ ಪಾರ್ಕಿಗೆ ಬಂದಿದ್ದೀವಿ, ಬೆಲ್ಸಿಂದ ಪಾರ್ಕ್ಗೆ. ಹೋಗ್ಬೇಡ. ಅಷ್ಟೇ ಕೊಟ್ಟಿರ್ಸ ಕಣಪ್ಪ. ನನ್ನ ಫಸ್ಟ್ ಕರ್ಕೊಂಡು ಹೋಗಿದ್ದು ವರ್ಷಿನ ಮ್ಯಾಮು. ಅಣ್ಣ ನನ್ನ ಅಷ್ಟಿಗೆ ನನ್ನ ಫಸ್ಟ್ ಅಪ್ಪ ಅರೆ ಹುಷಾರು, ಹುಷಾರು ಹುಷಾರು. ಅವಳ ಸ್ವಲ್ಪ ಹುಷಾರು, ಅವಳಿಗೇನು ಗೊತ್ತಾಗಲ್ಲ. ಏಯ್ 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 ಅದು ಮಾಡಕ್ಕೂ ಬರಕ್ಕಲ್ಲ. ಇಲ್ಲೇ ಇರಿ. ಗೈಸ್ ಇವಾಗ ಮಳೆ ಸ್ಟಾರ್ಟ್ ಆಯ್ತು. ಚಿಕ್ಕ ಹುಡುಗನಂಗೆ ಕೂತಿದಿರಲ್ಲ ಅಂತ. ನಾನೇ ಕುತ್ಕೊಂಡಿಲ್ಲ. ಚಿಕ್ಕ ಹುಡುಗನೇ ಅಲ್ಲ ನಾನು. ಚಿಕ್ಕ ಹುಡುಗ ಚಿಕ್ಕ ಹುಡುಗ ಅವ್ಳು ಮುಣಿಸ್ಕೊಂಡು ಹೋದ್ಲು, ಜಾಗ ಎಲ್ಲ ಕುತ್ಕೊಳಕ್ಕೆ. ಬಾ ಬಾ ಆಯ್ತು, ಬಣ್ಣ ಹೇಳಿತಂದ. ಜೋರಾಗಿ ಆಡಿಸ್ಬಿಡಿ. ಕರ್ಕೊಬನ್ನಿ ಈ ಕಡಿಕೆ. ಅವಳಿಗೇನು ಗೊತ್ತಾಗಲ್ಲ, ಒಡಗಿಡ್ಕೊಂಡವಳು. ಅವರಪ್ಪ ಹ್ಯಾಂಡ್ ಪೋಸ್ಟಲ್ಲಿ ಮೊಟ್ಟೆ ಪಪ್ಸ್ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ಎರಡು ನನ್ನ ಹತ್ರ ನನ್ನ ಜೊತೆ ಬರ್ತಾ ಇಲ್ಲ. ಅವ್ರ ಅಪ್ಪ ಜೊತೆ ಬರೋಕೆ ಓಡಾಡ್ತಾವೆ. ಬನ್ನಿರ್ಲಾ ನೋಡ್ದಕ್ಕನ ಬನ್ನಿ. ಯಾಕೆ? ಅಯ್ಯೋ ಅಯ್ಯೋ, ಬರ ನೀನು. ಅರೆ ಬರಲ್ವಂತವು, ಕರ್ಕೊಬಂದಿವೆ, ನಾವು ಹೋಯ್ತೀವಿ. ಇವತ್ತಿನ ಒಂದು ವ್ಲಾಗ್ ಇಷ್ಟನ್ನು ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.